ಈ ರಾಜ್ಯಕ್ಕೂ ಅಂತವನೇ ಬೇಕಾಗ್ಯದ. ಇದು ಬಹಳ ದಿವಸ ಹೋಗುವುದಿಲ್ಲ. ಇದು ನಮ್ಮ ಕೈಯಾಗ ಬರುದೇ ಕರ್ನಾಟಕ. ಇವತ್ತಿನ ನಾಗಮಂಗಲ ಏನ್ ಮಾಡಿರಲ್ಲ, ನಿಮ್ಮ ಒತ್ತಾಟ ಹಿಡಿದು ಸ್ವಚ್ಛ ಮಾಡಲಿಲ್ಲ ಅಂದ್ರೆ ನಮ್ಮ ಹೆಸರು ಬಸನಗೌಡ ಕನಿಗೆ ನಾವು ಮಾತ್ರ ಇದೇ ಕಾನೂನು ದೇಶನಾಗ ಚಂದಾಗಿ ಹಿಂದೂಗಳ ಜೊತೆಗೆ ಚೆನ್ನಾಗಿರ್ತಿದ್ರೆ ಇರ್ಲಿ, ಇಲ್ಲ ಅಂದ್ರ ನೀವು नागर होगो जन्नत को तो जाएंगे नहीं तो पाकिस्तान को जाएंगे। हिंदुस्तान में तुमको जगह नहीं है, इंशाअल्लाह तुमको जगह नहीं है। यार सल कंटिन्यू आच बंदे ಈ ಸಲ ಕಡಬೇಕಂತ ಎಲ್ಲೆಲ್ಲಿದ್ರು ರೊಕ್ಕ ಬಂತು. ಎಲ್ಲ ಡಾಬಾಗಳು ಫುಲ್, ದಾರು ಅಂಗಡಿ ಫುಲ್. ಯಾರ್ಯಾರು ಬೋರ್ ತೋಟದಾಗ ಮಾಡ್ಕೊಂಡಿಲ್ಲ, ಬೋರ್ ಹೊಡ್ಕೊಂಡ್ರು, ಪಂಪ್ ಸೆಟ್ ಕೂಡಿಸಿದ್ರು, ಹೊಸ ಕಾರ್ ತಗೊಂಡ್ರು. ಆದ್ರೆ ಮಂದಿ ಮಾತ್ರ ನನಗೆ ಓಟ ಹಾಕ್ತಾರೆ. ಈ ಸಲ ಗ್ಯಾರಂಟಿ ಬರ್ತಾರೆ. ಯಾಕಂದ್ರ ಇಲೆಕ್ಷನ್ದಾಗ ಪ್ರಚಾರಕ್ಕೆ ಅಡ್ಯಾಡಿ ಬಿಜಾಪುರನಾಗ ಅವ ಆರ್ಸ್ ಬಂದವ್ರಿಗೆ ಹೇಳಕತ್ತಿದ್ದು ಹೆಂಗ ಮನೆ ಇಲೆಕ್ಷನ್ ಪ್ಯಾಟಿಷನ್ ಹಾಕಿದ್ದು ಹೈಕೋರ್ಟ್ನಾಗ ₹1 ಲಕ್ಷ ದಂಡ ಹಾಕಿ ಡಿಸ್ಮಿಸ್ ಮಾಡಿಬಿಟ್ಟು ನಾನು ಡೂಪ್ಲಿಕೇಟ್ ವೋಟ್ ಮಾಡಿಸಿದ ಈ ರೇಟ್ ಮಾಡಿಸಿ ಗೊತ್ತಾನ 25,000 ವೋಟ್ ಡೂಪ್ಲಿಕೇಟ್ ಮಾಡಿದ್ದೀನಿ. ನೀವು ಹುಷಾರಿದ್ರೆ 18 ಆಗೋಕ್ಕಿಂತ ಮೊದಲೇ ನೀವು ವೋಟರ್ ಸಾಕ್ರಿ. ಬಿಜಾಪುರ ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜರ ಬಾಬಾ ಆಗ್ಬೇಕು. ನೀನು ಯಾರು ಹೇಳಿದ್ರೆ 15 ರೋಡ್ ಇಟ್ಟಿರ್ತೀನಿ ಅಂದಾರ. ನಾವೇನು 15 ರೋಡ್ ಅಂತ ಇಲ್ಲಾಕ ನಾವೇನು ಬಿಡುವುದಿಲ್ಲ. ಔರಂಗಜೇಬ್ ಹೆಸರಲ್ಲಿ ಇಟ್ಟಿದ್ರು ಆಲಂಗೀರ್ ರೋಡ್ ಅಂತ ಹೇಳೋದು. ಯಾವುದೋ ಬಸ್ ಸ್ಟ್ಯಾಂಡ್ ಮಗ್ಗಲ್ಕಿಲ್ಲ, ಅದನ್ನು ತೆಗೆದು ನಾನು ಭಾರತ ರತ್ನ ಡಾಕ್ಟರ್ APJ ಕಲಾಂ ಮಾರ್ಗ ಮಾಡಿದೆ. ಯಾರು ಈ ದೇಶದ ಅನ್ನಕ್ಕಿಂತ ನಮ್ಗೆ ಜೊತೆಗಿರ್ತಾರ ಅವ್ರು ನಾವು ದೋಸ್ತಿ ಮಾಡ್ತೀವಿ. ಯಾರು ಗದ್ದಾರಿ ಮಾಡ್ತಾರ ಇನ್ನು ಮ್ಯಾನೋ ಸಬಕಾ ಪ್ರಾಪ್ ಸಬಕಾ ವಿಕಾಸ್ सबका प्रयास ಇಲ್ಲ. हिंदुओं के साथ हिंदुओं के विकास, देशद्रोहियों को लाभ. ಎಲ್ಲ ಸರ್ಕಾರ ಅವ್ರನ್ನ ಹಾಕೋದಿಲ್ಲ, ಕಿಸಿದ್ರು ಸುಮ್ಮನೆ ನಂಬರ್ ಹೇಳ್ತಾರೆ. ಏನು ಒಂದು ಓಟ್ ಬಿಡುವುದಿಲ್ಲ. ನಾನು MP ಎಲೆಕ್ಷನ್ದಾಗ ಉತ್ತರ ಪ್ರದೇಶನಾಗ ಒಂದು ಹಳ್ಳಿ 2,322 ಓಟ್ 100% ಅವರೇ ಅದ. ನಮ್ಮ ನರೇಂದ್ರ ಮೋದಿ 500 ಮನೆ ಕೊಟ್ಟಾರ. ಅಲ್ಲಿಂದ ಒಂದೇನು 700 ಗ್ಯಾಸ್ ಕೊಟ್ಟಾರ. ಎಲ್ಲ ತಗೊಂಡಾರ. 2,322 ಓಟ್ನಾಗ BJP ಒಂದು ಓಟ್ ಬಿಟ್ಟಿಲ್ಲ. ಎಲ್ಲ ಮುಲಾಯಂ ಸಿಂಗ್ ಬಿಟ್ಟಾವು. ಇದನ್ನ ನೀವು ತಿಳ್ಕೊಂಡ್ಬೇಡಿ. ಇಲ್ರಿ ಹಿಂಗೆ ಅವ್ರು ಭಾಳ ಚಲೋ ಅದಾರಿ. ನಮ್ಮ ಅಣ್ತಂಬರಂಗದ ಎಂದೆಂದೆಂದೆಂದು ಅಣ್ತಂಬರಾಗೋದಿಲ್ಲ. ನೀವು ಅಣ್ತಂಬರಾಗ್ರಿ ಎಲ್ಲರೂ. ಅವ್ರೆಂದು ನೀವು ಅಣ್ತಂಬರಾಗೋದಿಲ್ಲ. 50% ಆಗುತ್ತಾನ ಹಮ್ ತುಮ್ ಭಯ್ಯ ಭಯ್ಯ 50% ದಾಟದ ನಿಮ್ಮನ್ನ ಮೊದಲು ನಿಮ್ಮನ್ನೇ ಹೊಡ್ಯಾರ. ಅದಕ್ಕೆ ಬಂಧುಗಳೇ, ಗಣೇಶನ ಸಂದೇಶ ಏನಪ್ಪ ಅಂದ್ರ, ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋದು ಎಲ್ಲಿ ತಗೋಬೇಕು? ಹಿಂದೂಗಳ ಅಂಗಡಿಯಾಗ ತಗೋಬೇಕು. ಹಾರ ಎಲ್ಲಿ ತಗೋಬೇಕು? ದೂಧ ಸಿಗಲಾಕ ನಮ್ಮ ಬಡ ಹೆಣ್ಮಕ್ಳು ಕೂತಿರ್ತಾರ. ಈಗ ಕಾಯಿಪಲ್ಲೆ ಬಜಾರ್ ಮಾಡಿರಲ್ಲ ಬಿಜಾಪುರನಾಗ, ಒಂದು 30 ಕಡೆ ಕಾಯಿಪಲ್ಲೆ ಮಾರ್ಕೆಟ್ ಮಾಡಿರ್ಬೇಕು. ಬಿಜಾಪುರನಾಗ ಈಗ ಹೆಂಗ ಬರೋಬ್ಬರಿ ಮೆತ್ತಗದ ಯಾಕಂದ್ರೆ ಗೊತ್ತಾನ, ಯಾಕೋ ನಾವೆಲ್ಲ ಗಟ್ಟಿದ್ದೀವಿ ಅಂತ ಹೇಳಿ ಇಲ್ಲಿ ಬಿಜಾಪುರನಾಗ ಒಂದಿಟ್ಟು ಅಡ್ಯಾಡ್ತಿರ್ತೋ ಆ ಕಡೆ ರಾತ್ರಿ ಅಡ್ಯಾಡೆಲ್ಲ ಹೋಗ್ತೀನಿ ಬಿಟ್ಟು ಬಿಡಿ. ಅವ್ರು ರಾತ್ರಿ ಎಲ್ಲ ಹೇಳ್ತಾರೆ ನಿಮ್ಗೆ. ನಮಗೆಲ್ಲ ವಾಟ್ಸಪ್ನಾಗ ಬರ್ತಾವ ಫೋಟೋ. ಗೌಡ್ರ ಇವತ್ತು ಇಲ್ಲ ಅದ ನೋಡ್ರಿ, ಇವ್ರು ನೋಡಕ್ ಗೊತ್ತ ನೋಡ್ರಿ, ಏನು ಎಲ್ಲಾನು ಗೊತ್ತದ. ಅದಕ್ಕೆ ಯಾರು ಸ್ವಚ್ಛ ಜಳಕ ಮಾಡಿ ಕುಂಕುಮ ಇವತ್ತು ಎತ್ಕೊಂಡು ಹಾರ ಮಾಡ್ತಿರ್ತಾರ, ಅಂಥಲ್ಲೇ ಹಾರ ತಗೋರಿ. ಚಾವ ಮಾರಿಯಲ್ಲಿ ಕೂತು ರಾತ್ರಿ 10 ನಂಬರ್ ತಿಂದು ಹಾರ ಕಟ್ಟಿರ್ತಾರ, ಅಲ್ಲಿ ಹಾರ ತಗೋಬ್ಯಾಡ್ರಿ. ಜನ ತಿಂದಿರ್ತಾರ, ಮುಂಜಾನೆ ಹಾರ ಕಟ್ತಿರ್ತಾರ. ನೀವು ಹೋಗಿ ಭಯ್ಯ ಹಾರದ ನಿಮಗೆ ಮಾನ ಮರ್ಯಾದೆ ಐತಲ್ಲ,
ಇನ್ಮ್ಯಾಗ ಹೋಗ್ಬಾರ್ದು. ವಿಭೂತಿ ಹಚ್ಕೊಂಡವ್ರು, ಕುಂಕುಮ ಹಚ್ಕೊಂಡವ್ರು, ಇಲ್ಲಿ ತೂತಿದ್ದವರು ಅದನ್ನೆಲ್ಲ ನೋಡಿ ನೀ ಹಿಂದೂ ಅದಿಲ್ಲ ಕೇಳಿ ಜೈ ಶ್ರೀರಾಮ ಅಂತ ಮಗ ಹೋಗ್ತಾರೆ. ಅವ್ರು ಜೈ ಶ್ರೀರಾಮ ಅಂತ ಕೊಡ್ರಿ ಸಂಚಿತ ರೂಪಾಯಿ ಹಾಳದ 30 ರೂಪಾಯಿ ಕೊಡೋರು, 5 ರೂಪಾಯಿ 10 ರೂಪಾಯಿ ಈಗೇನು ಯಾರಿಗೂ ಬಿಜಾಪುರದವ್ರಿಗೆ ಏನು 5 10 ಏನು ಕಿಮ್ಮತ್ತೇನಿ. ಎಲ್ಲರೂ ಪಾನ್ಪುರ ಗುಟ್ಕಾ ತಿಂತ ಕಲಸ ಮಾಡ್ತೀವಿ. ಅದಕ್ಕೆ ಎಲ್ಲರೂ ಚೌಕಸಿ ಮಾಡಬಾರ್ದು. ಬಡವ್ರು ಕೂತಿದ್ರ ಎಷ್ಟೋ ವಯಸ್ಸಾಗ ಹಳ್ಳಿಯಾಗ ಮಂದಿ ಬರ್ತಾರೆ. ಇವತ್ತು ನಮ್ಮ ಕೈಪೇಲೆ ಬಾಗ್ಲಾಗ ಬಿಜಾಪುರಕ್ಕೆ ಆ ಹೆಣ್ಮಕ್ಳ ಕಡೆ ತಗೋ ವಯಸ್ಸಾದ ಮುದುಕ ಮುದುಕಿ ಕೂತಿರ್ತಾರ. ಅವ್ರ ಮಕ್ಕಳು ನೋಡ್ಕೋತಿರ್ದಿಲ್ಲ. ಅವ್ರ ಆ ಕಾಯಿಪಲ್ಯ ಮಾರಿ ಜೀವನ ಮಾಡ್ತಿರ್ತಾರ. 1 ರೂಪಾಯಿ 2 ರೂಪಾಯಿ ಹೆಚ್ಚು ಕೊಟ್ರ ಪುಣ್ಯ ಪುಣ್ಯ ಆಗ್ತೈತಿ. ಪುಣ್ಯ ಅಪ್ಪ ನೀವು ನೋಡ್ರಿ, ನಾ ಎಲ್ಲರೂ ಹೋದಂದ್ರೆ 75 ರೂಪಾಯಿಗೆ 100 ರೂಪಾಯಿ ಕೊಟ್ಟು ಬರ್ತೇನೆ. ನನ್ನ ದೇವ್ರು ಕೊಟ್ಟಾನ 25 ರೂಪಾಯಿ ಹೆಚ್ಚು ತಗೋತೋ ಇದು ಇಲ್ಲ ಹೇಳತ್ತೀನಿ. ಯಪ್ಪ ಪುಣ್ಯ ಹಾಕ್ಲಪ್ಪ ನಿನ್ನ ಮಕ್ಕಳಿಗೆ. ಇದು ನಮ್ಮ ಮಂದಿ ಅವ್ರಿಗೆ ಕೊಟ್ರೆ ಚಿನ್ನಾರ್ಕ 25 ರೂಪಾಯಿ ಜಾಗದೇ ಇಲ್ಲ. ಮತ್ತೆ ಚಿನ್ನಾರ್ಕ ಅನ್ಸುತ್ತೆ ಪುಣ್ಯ ಹಾಕ್ಲ ಬಂದು ಮಕ್ಕಳಿಗೆ. ನಮ್ಮ ಜನಾಂಗ ಹೆಂಗಂದ್ರೆ ನಾಯಿ ಇದ್ದಂಗೆ ನಾವು. ಒಂದು ತುಕಡಿ ಹೋಗಿದ್ರೆ ಏನಾಗ್ತದೆ, ನಾಯಿ ಮನೆ ತುಂಬ ಮಕ್ಕಳಾಗಲಿ ಬಟ್ ಮಕ್ಕಳು ಆಗ್ತಾವ, ಕೈ ಹೆಚ್ಚಾಗ್ತಾವ. ನನಗೆ ಒಂದು ತುಕಡಿ ಹೆಚ್ಚು ಚಿಕ್ಕದಾಗ್ತದೆ. ಯಾಕೆ ಏನಾಗುತ್ತೆ ಈ ಮನೆಯ ಮಂದಿ ಕಂಡು ಹೋಗ್ಲಿ ನಾ ಹಾಲು ಕುಡಿದ ಕಣ್ಕೂಲಿ ಆಗಿರ್ತಾರೆ. ಅದಕ್ಕೆ ಬಂಧುಗಳೇ, ಗಣೇಶನ ಹಬ್ಬಕ್ಕೆ ಇಟ್ಟು ಸೆಕ್ಯೂರಿಟಿ, ಪೊಲೀಸ್ ಪರ್ಮಿಷನ್ನು, ಕರೆಂಟ್ ಪರ್ಮಿಷನ್ನು, DJ ಹಚ್ಚಬೇಡ್ರಿ, ಇಕ್ಕೆ ಹಚ್ಚ್ರಿ. 5 ದಿವ್ಸಕ್ಕೆ 5 ಸಲ ಶಂಕ ಹೊಡಿತಾರಲ್ಲ ಅವ್ರಿಗೆ ಯಾವಾಗ ಕಾಯ್ದೆ ಇಲ್ಲ. ನಾ ಬಂದೆ ಅಂದ್ರೆ ಹೇಳ್ತೀನಿ ಅವ್ರಿಗೆ. ಹಿಂದಕ್ಕೆ ಯಾರು ಮೈಕ್ ಇದ್ದಿದ್ದಿಲ್ಲ ಅವಾಗ ಮಾಡ್ತಿದ್ರಲ್ಲ ನಮಾಜ. ಈಗೇನ ನೀವು ಮೈಕ್ ಹಚ್ಚಿದ್ರೆ ದೇವ್ರಿಗೆ ಹೋಗಿ ಕೇಳ್ತಾನ. ಹಂಗ 5 ಸಲ ನಿಮ್ಮ ಇದರ ಕೆಲಸ ಹತ್ಕೋರಿ ಬಿಟ್ಟು ನಮ್ಗೆ ಯಾಕೆ ತೊಂದರೆ ಕೊಡ್ತೇವೆ. ನಾವು ಹೊಸ ಕಾನೂನೇ ಮಾಡ್ತೀನಿ. 75% ಅಲ್ಲಿ ಹಿಂದೂ ಅದಾರ, ಅಲ್ಲಿ ಮಸೂದಿನ ಕಚ್ಚಿಕೊಡುದಿಲ್ಲ. ನೋ ಪರ್ಮಿಷನ್. ಇದೇ ಬೇರೆ ಆಗ್ತದೆ ಕೆಲವು ಮಂದಿ ನಮ್ಮಲ್ಲಿ. ಇವ ಎಲ್ಲರೇ ಆದಂದ್ರೆ ನಮ್ಮ ಗತಿ ಏನು? ಹುಡುಗ ಪಟಗ ಭ್ರಷ್ಟಾಚಾರ ಬಂದ್ ಕರ್ನಾಟಕವನ್ನ ಹಿಂದೂ ಸಾಮ್ರಾಜ್ಯವನ್ನ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಗೆ ಆದರ್ಶ ಯಾರು? ಛತ್ರಪತಿ ಶಿವಾಜಿ ಮಹಾರಾಜ್. ಮರಾಠ ರಾಜ್ಯ ಸ್ಥಾಪನೆ ಮಾಡಲಿಲ್ಲ, ಅವ್ರು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಮಹಾರಾಣಾ ಪ್ರತಾಪ್ ದಕ್ಷಿಣ ಭಾರತ ನಮ್ಗೆ ಗೊತ್ತಿಲ್ಲ. ಉತ್ತರ ಭಾರತದಾಗ ಮಹಾರಾಣಾ ಪ್ರತಾಪ್ ಅಂದ್ರೆ ಇವತ್ತೇನರೇ ಅಕ್ಬರ್ ಬರೇ ಮಹಾರಾಣಾ ಪ್ರತಾಪ್ ಹೆಸರು ಹೇಳೋದನ್ನೇ ಇದು. ಅಕ್ಬರ್ ಮಹಾರಾಣಾ ಪ್ರತಾಪ್ ಹೆಸರು ಹೇಳೋದನ್ನೇ ಒಳಗ ಬೈಕೊಂಡ್ಬಿಡ್ತಿದ. ಅಷ್ಟು ಭಯ. ಎಷ್ಟು 7 ಫೂಟ ಮಹಾರಾಣಾ ಪ್ರತಾಪ್ ಕೈಯಾಗಿನ ಕಟಕದ ಎಷ್ಟು ಕಿಲೋದು? 108 ಕಿಲೋ. ಮಹಾರಾಣಾ ಪ್ರತಾಪದ ವೇಟ್ ಎಷ್ಟಿತ್ತು? 108 ಕಿಲೋ ಇತ್ತು. ಅಂಥದ್ದು ಎಲ್ಲ ಅದರ ಹೇಳಿ ನಾವೆಲ್ಲ ಇವತ್ತು ಕುಂಕುಮ ಹಚ್ಕೊಂಡಿವಿ. ದುರ್ದೈವದಿಂದ ದೇಶನಾಗ ಕೆಲವೊಂದು ಮಠಾಧೀಶರು ಜಾತ್ಯಾತೀತ ಈಶ್ವರ ಅಲ್ಲ ತೀರೋ ನಾಮ ಎಂದರೇನು ಗಾಂಧಿ ಹೇಳಬಾರ್ದು ಹೇಳಿ ನಮ್ಮೆಲ್ಲ ಹಿಂಗೆ ಟಂಡ್ರ ಮಾಡಿ ಹೋಗ್ಬಿಟ್ಟಾನ ಪುಣ್ಯಾತ್ಮ. ಇನ್ಮ್ಯಾಗ ನಮ್ಮಲ್ಲಿ ಗಾಂಧಿ ತತ್ವ ನಡೆದಿಲ್ಲ. ನಮ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಕ್ತ, ನಮ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಕ್ತ, ನಮ್ದು ಛತ್ರಪತಿ ಶಿವಾಜಿ ಮಹಾರಾಜ ರಕ್ತ, ನಮ್ದು ಸಂಗೊಳ್ಳಿ ರಾಯಣ್ಣನ ರಕ್ತ, ನಮ್ದು ಸಂತ ಕನಕದಾಸರ ರಕ್ತ, ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ, ನಮ್ದು ನೀರಾಡಿ ಕಿತ್ತೂರು ಚೆನ್ನಮ್ಮ ರಕ್ತ, ನಮ್ದು ಮಹಾರಾಣಾ ಪ್ರತಾಪ ರಕ್ತ. ಆ ರಕ್ತದ ನೀವೇನರೇ ಇವತ್ತು ಒಬ್ಬ ಹೇಳದ ಮಾನ್ಯ ರೋಡ್ದಾಗ MLA ಸಿದ್ದರಾಮಯ್ಯನವ್ರಿಗೆ ಏನಾರ ಟಚ್ ಮಾಡೋದು ಮೋದಿಯವ್ರ ಮನೆಗೆ ಹೋಗ್ತೇವೆ. ನಿನಗೇ ನಡಿಲಾಕ ಬರೋದಿಲ್ಲ. ಮೋದಿಯವ್ರ ಮನೆಗೆ ಯಾವಾಗ ಹೋಗೋಣ? ಹೋಗ ನೋಡೋಣ. ನಾವೇನು ಈ ದೇಶನಾಗ ಹಿಂದೂಗಳನ್ನು ಸೆಂಟ್ರ್ ಇದೆ ತಿಳ್ಕೊಂಡು ಎಲ್ಲಿ ಅಲ್ಲವ್ವ ನಿಮ್ ತಾಕತ್ತಿದ್ರೆ ಮೋದಿ ಮನೆಗೆ ಹೋಗಿ ನೋಡಿ. ನಿಮ್ ನೋಡ ನೀವೇ ಇಲ್ಲೇ ಮುಗಿಸೇ ಬರ್ತೀವಿ. ಈ ದೇಶನಾಗ ಕೆಲವೊಂದು ಮಂದಿ ಹೇಳ್ತಾರ ಭಾರತದಲ್ಲಿ ಬಾಂಗ್ಲಾ ಆಗ್ತದೆ. ಕೆಲವು ದಿವಸದಾಗ ಮಕ್ಕಳ ಬಾಂಗ್ಲಾ ಮಾಡ್ಲಕ್ ಬಂದ್ರ 8 ಹಳ್ಳದ ಸುತ್ತಲೂ
ಎಲ್ಲ ಕಡೆ ರೊಕ್ಕ ಬಾರ್ದು ರೊಕ್ಕರ ನೀವು ಒಬ್ಬರು ಉಳಿದಿಲ್ಲ. ನಾವು ತಯಾರಾಗಿವಿ. ಸಮಯ ಬಂದ ಕತ್ತಿ ಹಿಡಿಲಾಕ ನಾವು ತಯಾರಾಗಬೇಕು. ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ಕಟ್ಟೆ ಚಾಕು ಇಟ್ಟಿಲ್ಲ. ಭಕ್ತು ಅಂದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಶಿವಾಜಿ ಮಹಾರಾಜ ಖಡ್ಗ ಜಪ್. ನಿಮ್ಗೆ ತಯಾರ ನಾವು ಅದೇ ಮಕ್ಕಳ ನಿಂಬಲ್ಲಿ ಟಿಪ್ಪು ಸುಲ್ತಾನ್ ಖಡ್ಗ ತಿಂದಲ್ಲಿ ತೋರ್ತಿದಲ್ಲ ಗಾಂಧಿ ಚೌಕ್ನಾಗ. ಮಕ್ಕಳ ನಂಬಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜದು, ಮಹಾರಾಣಾ ಪ್ರತಾಪದು, ವೀರಾಣಿ ಕಿತ್ತೂರು ಚೆನ್ನಮ್ಮ ಖಡ್ಗನು ನಂಬಲ್ಲಿ ಅದಾವು. ಜಂಗ್ ಹತ್ತೇವ ಭಾಳ ದಿವಸ ಆಯ್ತು. ನೀವಿಂದ ಬಂದ್ರೆ ನಿಮ್ನಾಗ ಎಲ್ಲರೂ ನಿಮ್ಮ ಮನ್ಯಾಗ ತೇರಿಟ್ಕೋರಿ. ಇನ್ ಮುಂದೆ ಹಂಗೆ ಕಾಲ ಬರ್ತದ. ನೀವು ಉಳಿಬೇಕಾದ್ರೆ ಅನಿವಾರ್ಯವಾಗಿ ನಿಮ್ಮ ರಕ್ಷಣೆಗಾಗಿ ನಾವೇನು ಯಾರು ಹೋಗಿ ಜಗಳ ತೆಗೆದಿಲ್ಲ. ಆದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಬೇಕಿಲ್ಲ. ನಿನ್ನ ಮ್ಯಾಗ ಬರೀ ಉಳ್ಳಾಗಡ್ಡಿ ಚಾಕು ಮನೆ ಕಟ್ಬೇಡ್ರಿ. ನಮ್ಮ ಮನೆಗೆ ಏನಾರ ಬರಂದ್ರೆ ಒಂದರೆ ಒಂದು ಹೊಡೆದ್ರೆ ಹಿಂದೆ ಓಡ್ತಾರ ಮಕ್ಕಳವರು. ಖಬರಾರು ಓಡ್ತಾರ. ಇಲ್ಲೇ ನಮ್ಮ ಇದ್ರಾಗ ಇಲೆಕ್ಷನ್ದಾಗ SS ಹೈಸ್ಕೂಲ್ ಮುಂದೆ ಬಂದು ನಿಂತು ದಂಧೆ ನೋಡುದು ಹಿಂದೂಗಳು ಓಟ್ ಹಾಕ್ಲಾರ್ದ. ಅವಾಗ ಗುರುಗಚ್ಚಿ ನೋಡ್ರ ಎಲ್ಲ ನಿಂತಿದ್ವಿ. ಎಲ್ಲ ಸಂಘ ಸಜ್ಜೆ ನೋಡುದು ರಿವೈಡಿಂಗ್ ಕಾಲ ಚಾಲು ಮಾಡಿದ್ವಿ. ಅಲ್ಲರೇ ನಾವು ಓಡುದು ಇವ್ರು ರಜಪೂತ್ರ ಅದಾರ ನೋಡು. ಎಲ್ಲರೂ ನಾವು ಏನ್ ಮಾಡು ಪರ್ಯಟಕ ನೋಡ್ರೆ ಹಂಚಬೇಡ್ರು. ಏನೋ ಆಗುದಿಲ್ಲ ನಿಮ್ಗೆ. ನೀವೇನ್ ಮಾಡ್ತೀರಿ? ನಮ್ಮ ಹಿಂದೂಗಳು ಚಟ ಮಾನ ಮರ್ಯಾದೆ ಐತಂದ್ರೆ ಶಿವಾಜಿ ಮಹಾರಾಜ ಮರ್ಯಾದೆ ಕಳ್ತೀರ. ನಾವು ಸುಡ್ದಾಡು ಮಾತಾಡ್ತೀನಿ. ಎದರಿಂದಲೂ ನಿಮ್ಮ ಪೊಲೀಸರು ಸಾಥ್ ಕೊಡ್ತಾರ. ಅವ್ರಿಗೂ ಅವ್ರ ಬಳಿ ಅರಿದು ಇದ್ದರಾಗ್ತಾನೆ. ನೀವೇ ಓಡೋಣ ಅವ್ರು ಏನ್ ಮಾಡ್ಬಿಡ್ತೀವಿ ನೋಡಿ. ನಿಮ್ಮ ಮಕ್ಳ ಬರೀ ಹಿಂಗೆ ನಾವು ಕಲ್ತ್ಕೊಳ್ಬೇಕು. ನಾವು ಇಲ್ಲಿ APMC ನಮ್ಮವ್ರು ಬರೀ ಮುಂದೆ ನೋಡಿ MLA ಪಮ್ಮೇಲೆ ಗುಳಪಣ್ಣ ಇನ್ನು ಹಿಂಗೆ ನಡೀದನ್ನ. ಎಲ್ಲರೇ ಇದು ಮೀಟಿಂಗ್ ಮಾಡ್ತಾರ ಪೊಲೀಸ್ ಇಲಾಖೆ. ಎಲ್ಲರೂ ಸಹೋದರ ಭಾವನೆಯಿಂದ ಹೋಗಿ 8 ಗಂಟೆಗೆ ಬೈಕನ್ನು ಬಂದ ಮಾಡಿ ಅವ್ರಿಗೆ ಹೇಳಿದ್ರು ಮಾರ ಅವ್ರಿಗೆ ಯಾಕೆ 5 ಸಲ ಹೋಗ್ಕೊತಾರೆ ಮಾರ. ನಿಮ್ಮ ಕಾಯ್ದೆ ಕೇಳಬೇಕು ನೋಡಿ. ಇವತ್ತು ಬಿಜಾಪುರ್ನಾಗ ನಾವು ಅವಾಜ್ ಹಾಕಿದ್ದಕ್ಕ ಇಡೀ ಕರ್ನಾಟಕದಾಗ DJ ಅಲ್ವಾ ಆಯ್ತು. ಇಡೀ ರಾಜ್ಯದಿಂದ ನನಗೆ ಬರ್ತಾವು. ಗೌಡ DJ ಪರ್ಮಿಷನ್ ಕೊಟ್ಟೆ. ನಾ PSI ಹೇಳ್ತೇನೆ. ಯಾಕೆ ಸುಮ್ಮನೆ ಇಲ್ಲ ಸರ್, ಸುಮ್ಮನೆ ಮುಂದೆ ಹೋಗಿ ಬರ್ತೀನಿ ಸರ್. ಅಲ್ಲೇ ಪ್ರಾಬ್ಲಮ್. ಪಾಪ ಅವ್ರಿಗೆ ಅಭಿಮಾನ ಇರ್ತೈತಿ. ಏನ್ ಮಾಡ್ಬೇಕು? ನೀವೇನ್ ಮಾಡ್ತೀರಿ? ನಿಮ್ಮ DJ ಮುಂದೆ ಕುಣಿದಿಲ್ಲ. ಪಾಪ ಪೊಲೀಸರು ನಿಮ್ಮ ರಕ್ಷಣೆ ಬಂದಿರ್ತಾರೆ. ಅವ್ರ ಮುಂದೆ ಹೋಗಿ ಪೊಲೀಸರು ಮುಂದ್ಕೊಳ್ತಾರೆ. ಭಾಳ ಪೊಲೀಸ್ ಆಗ್ತಾರೆ. ಏನು ಭಾಳ ಕಂಡಕ್ಟರ್ ಆಗ್ತಾರ. ಕುಣಿಯಂಗ್ ಕುದಿರೋ ಗಣಪತಿ ಮುಂದೆ ಕುಣೀಲಿ. ಅವ್ನು ಗಣಪತಿ ಏನು ಹರಕತ್ತಿಲ್ಲ ಮಕ್ಕಳೇ ಹಾಕ್ತಾನೆ. ಹಿಂಗೆ ಕಟ್ಟಿಗಳಿರೋ ಅಯೋಗ್ಯ ನನ್ನ ಮಕ್ಕಳೇ ಹಿಂಗೆ ಹಾಕಿರೋದು ಮಾಡ್ತಾರೆ. ನೀವು ಹೋಗೋದು ಪೊಲೀಸ್ ಮುಂದೆ ಅವ್ರು ಪೊಲೀಸರು ಸುಮ್ಮನೆ ನಿಂತಿರ್ತಾರೆ. ಪಾಪ ಏನು ನಮ್ದೇ ಇತ್ತು ಭಾಳ ಮಾಡೋಣ. ಒಂದು ಹೊಡೆದಲ್ಲ ಗೌಡ ಫೋನ್ ಹಚ್ಚ ಅದೇ ಇದೇ ಮಾಡ್ಬೇಕಂತ ಗೌಡ ಕಲಕ್ಕಿಲ್ಲ ಗೌಡಗ ಪರ್ಮಿಷನ್ ಕೊಡ್ಸಿಯಪ್ಪ. 50 ರಾಮ ಮಂದಿರ ಮನೆಯಿಂದ ಹಾಡ ಬಂದ್ ಮಾಡಿದ್ರು. ಅದನ್ನ ಪರ್ಮಿಷನ್ ಕೊಡ್ಸೋದ್ರೆ ಯಾರು? ಬಿಜಾಪುರದ MLA. ನಾ DC ಹೇಳಿದ್ರೆ ವಾಯ್ಸ್ ಬ್ಯಾಂಡ್ ಏನ್ ಹಚ್ಚಿದ್ವಿ ಭಯ ಹಾಕಿಲ್ಲ. ಗಣಪತಿ 15 ದಿವಸ ಇಲ್ಲದಾಗಿ ಅವು ನಿಷೇಧಿತ ಹಾಡುಗಳನ್ನು ಹಚ್ಚಬಾರದು. ಮಸೂದಿ ಮುಂದೆ ಕುಣಿಯಬಾರದು. ನಾವು ಅಯೋಧ್ಯೆ ರಾಮ ಮಂದಿರ ಬನಾಯಿಗೆ ಹಚ್ಚುತ್ತೇವೆ. ಮಸೂದಿಗೂ ಮುಂದೆ ಕುಣಿಯುತ್ತೇವೆ. ಜೈ ಶ್ರೀರಾಮ್ ಮಾಡುತ್ತೇವೆ. ನೀವು ಏನು ಕಿತ್ಕೋದಿ ಹಾಡ್ತೀವಿ. ಇದು ಹಿಂದೂಸ್ತಾನ ಐತಿ. ನಾವ್ ಹೇಳ್ತೀವಿ ಹೇಳಿಲ್ಲ ಬಿಜಾಪುರದವ್ರು. ನಮ್ಮ ಪುಣ್ಯ ಐತಿ. ಇಡೀ ಕರ್ನಾಟಕ DJ ಓಪನ್ ಆಯ್ತು. ರಾಮ ಮಂದಿರದ ಹಾಡು ಓಪನ್ ಆಯ್ತು. ಇನ್ನ ಬಿಜಾಪುರದಲ್ಲಿ ಏನ್ ಮಾಡ್ಬೇಕಾರ ಕರ್ನಾಟಕಕ್ಕ? ಇನ್ನು ನಾಗಮಂಗಲ ಕಡೆ ಆ ಕಡೆ ಹೋಗ್ತೀವಿ. ಮಂಡ್ಯ ಮೈಸೂರ ಇನ್ನು ಆ ಕಡೆ ಹಿಂದೂಗಳದಲ್ಲಿ ಅಲ್ಲಿ ಬರೀ ಜಾತಿ ಮ್ಯಾಗ ಇಲೆಕ್ಷನ್ ಆಗ್ತದೆ. ಮ್ಯಾಗ ಜಾತಿ ನೋಡುವಾರಪ್ಪ, ಧರ್ಮ ನೋಡ್ರಿ. ಎಲ್ಲ ಹಿಂದೂಗಳು ಒಂದಾಗ್ರಿ.
ಎಲ್ಲ ನಾವು ಏನು ಮಾಡಬೇಕು? ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಕಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರಿಗೆ, ಲೋಕಮಾನ್ಯ ತಿಲಕರಿಗೆ, ಸ್ವಾಮಿ ವಿವೇಕಾನಂದರಿಗೆ, ಬಿಜಾಪುರದ ಗಂಡುಗಲಿ ಸ್ವಾಭಿಮಾನಿ ಹಿಂದೂಗಳಿಗೆ ಧನ್ಯವಾದಗಳು.